ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನಿಂದ ತುಂಬ ದೊಡ್ಡ ಪ್ರಾಬ್ಲಮ್ಮೇ ಆಯಿತು ಫ್ರೆಂಡ್ಸ್. ಅದೇನಂತ ಮುಂದೆ ಹೇಳ್ತೀನಿ, ತೋರಿಸ್ತೀನಿ ಕೂಡ ನೋಡಿ. ನನ್ನ ಮಗಳು ಎದ್ದಿದ ತಕ್ಷಣ ಫುಲ್ ಜೋಶಲ್ಲಿ ನಮ್ಮ ಅಮ್ಮನ ಜೊತೆ ಫುಲ್ ಆಟ ಆಡ್ತಾಯಿದ್ಲು. ಅದಾದಮೇಲೆ ಒಂದಷ್ಟು ಬಿಟ್ಕೊಂಡು ಅವಳಿಗೂ ಒಂದು ಸರಿ ಮಾಡಿ ತಿನ್ನಿಸಿ ಆಟ ಆಡೋಕ್ಕೆ ಬಿಟ್ಬಿಟ್ಟು, ನೀರು ಕುಡಿಯೋಕ್ಕೆ ಪ್ರಾಬ್ಲಮ್ ಫ್ರೆಂಡ್ಸ್. ಇವಳಿಗೆ ನೀರೇ ಕುಡಿಯೋಲ್ಲ ಅಂತಾಳೆ. ನಾನು ಎಷ್ಟೇ ಇದು ಮಾಡಿ ಹಾಕಿದ್ರು ಅಷ್ಟೇ, ಸ್ಪೂನಿಂದ ಕುಡಿಸಿದ್ರು ಅಷ್ಟೇ, ಬಾಟ್ಲಿಂದ ಕುಡಿಸಿದ್ರು ಅಷ್ಟೇ, ನೀರೇ ಕುಡಿಯೋಲ್ಲ. ಅದರಿಂದನೇ ಇವಾಗ ಅಳ್ತಾ ಇರೋದು ಅವಳು. ಆಮೇಲೆ ನಾನು ಹೋಗಿ ಮುಖ ಎಲ್ಲ ತೊಳ್ಕೊಂಡು ಬಂದು ನಾನು ಅಲ್ಲಿ ಇರೋ ದೇವ್ರಿಗೆ ನಮಸ್ಕಾರ ಮಾಡಿ ಕೆಳಗಡೆ ಬಂದು ನೋಡಿದ್ರೆ ಮೇಡಮ್ ಎಲ್ಲ ಕಿತಾಪತಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಬಿಸಾಕಿ ಆಟ ಆಡ್ತಾಯಿದ್ಲು. ಅದನ್ನೆಲ್ಲ ಎತ್ತಿಕ್ಬಿಟ್ಟು ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಆಯಿಲ್ ಮಸಾಜ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಅವಳ ಜೊತೆ ಆಟ ಆಡಿಸಿ ಆಯಿಲ್ ಮಸಾಜ್ ಮಾಡಿ ಹೋಗಿ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ರೆಡಿ ಮಾಡಿದ್ದಾದಮೇಲೆ ಹೀಗೆ ಕಾಣಿಸ್ತಾ ಇದ್ಲು. ಆಮೇಲೆ ಅವಳಿಗೂ ಒಂದಷ್ಟು ಮಲಗಿಸ್ಬಿಟ್ಟು ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ಅಷ್ಟರಲ್ಲೇ ಸಂಜೆ ಆಯಿತು. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಹೋದೆ ಫ್ರೆಂಡ್ಸ್. ಇಲ್ಲೇ ಪ್ರಾಬ್ಲಮ್ ಆಗಿದ್ದು. ಅವಳನ್ನ ಎತ್ಕೊಂಡಿದ್ನ ಬಿಸಿ ಹಾಲು ಅವಳ ಕಾಲ ಮೇಲೆ ಚೆಲ್ಲಿ ಪಾಪ ಅವಳಿಗೆ ಫುಲ್ಲು ಕಾಲೆಲ್ಲ ಗಾಯ ಆಗೋ ಥರ ಮಾಡಿದೆ. ತುಂಬಾ ಬೇಜಾರಾಗೋಯಿತು ಫ್ರೆಂಡ್ಸ್. ಅವಳಿಗೆ ನಿದ್ದೆ ಕೂಡ ಬರ್ತಿರ್ಲಿಲ್ಲ, ನೋವಿಂದ ಅಷ್ಟು ಅಳ್ತಿದ್ಲು ಅವಳು. ಆಮೇಲೆ ಅವಳಿಗೂ ಸರಿ ಮಾಡಿ ತಿನ್ನಿಸಿ ಅಷ್ಟೊತ್ತು ಆಟ ಆಡಿದ್ಲು. ಆಮೇಲೆ ನಮ್ಮ ಅಪ್ಪನ ಜೊತೆ ಆಮೇಲೆ ನಾನು ಊಟ ಮಾಡಿ ಅವಳನ್ನು ಮಲಗಿಸಿದ್ದಾಯಿತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಓಕೆ, ಬಾಯ್.